ಟು PC ಟ್ರಾವೆಲ್ ಡೈರೀಸ್. ನಮ್ಮ ಪ್ರಯಾಣದ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋ ಒಂದು ಸಣ್ಣ ಪ್ರಯತ್ನ. ನಮ್ಮ ಮೊದಲನೇ ವ್ಲಾಗನ್ನು ನಾವು ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಅಂದರೆ ಎಲ್ಲರ ಯೋಚನೆಯಲ್ಲಿ ಮೂಡೋದು ಹಲವಾರು ಐತಿಹಾಸಿಕ ಸ್ಥಳಗಳು. ಅಂತಹ ಅದ್ಭುತವಾದ ಸ್ಥಳಗಳಲ್ಲಿ ಒಂದಾದ ಹಂಪಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು ನಾವು ಹಂಪಿಯನ್ನು ತಲುಪಿದ್ದು ಮಧ್ಯಾಹ್ನ 12 ಗಂಟೆಗೆ. ಹೋಟೆಲ್ ಚೆಕ್ ಇನ್ ಮಾಡಿ ಮಧ್ಯಾಹ್ನ ಊಟದ ನಂತರ ನಾವು ಹೊರಟದ್ದು ನಮ್ಮ ಮೊದಲನೇ ಡೆಸ್ಟಿನೇಷನ್ ಚಿಂತಾಮಣಿ ಕಡೆಗೆ. ಹಂಪಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಚಿಂತಾಮಣಿ ಮಠವು ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿದ್ದು, ರಾಮಾಯಣ ಕಾಲದಲ್ಲಿ ಇದು ಕಪಿರಾಜ ವಾಲಿಯ ರಾಜಧಾನಿ ಕಿಷ್ಕಿಂಧೆಯಾಗಿತ್ತು. ನಾವು ಹೋದಂತಹ ಸಮಯದಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದ ಕಾರಣ ಚಿಂತಾಮಣಿ ಮಠಕ್ಕೆ ಪ್ರವೇಶವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿತ್ತು. ಹಂಪಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಆಂಜನೇಯನ ಜನ್ಮಸ್ಥಳವೇ ಅಂಜನಾದ್ರಿ ಬೆಟ್ಟ. ಪೌರಾಣಿಕ ಕಿಷ್ಕಿಂಧೆಯಲ್ಲಿರುವ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟವು ಒಂದಾಗಿದೆ. ಸ್ಥಳೀಯರ ನಂಬಿಕೆಯಂತೆ ಈ ಬೆಟ್ಟದಲ್ಲಿ ಆಂಜನೇಯನ ತಾಯಿ ಅಂಜನಾದೇವಿ ವಾಸವಿದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಪರ್ವತವೆಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ಅಂಜನಾದ್ರಿ ಬೆಟ್ಟವು ಆಂಜನೇಯನ ಜನ್ಮಸ್ಥಳವಾಗಿದ್ದು, ಪರ್ವತದ ತುದಿಯಲ್ಲಿ ಕ್ರಿಸ್ತಶಕ 15 ಮತ್ತು 16ನೇ ಶತಮಾನಕ್ಕೆ ಸೇರಿದ ಬಾಲಾಂಜನೇಯ ದೇವಾಲಯವಿದೆ. ಅಂಜನಾದ್ರಿ ಬೆಟ್ಟವು 575 ಮೆಟ್ಟಿಲುಗಳನ್ನು ಹೊಂದಿದ್ದು, ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಅದ್ಭುತವಾಗಿ ಮೂಡಿಬರುತ್ತವೆ. ಇಡೀ ಹಂಪಿಯ ವಿಹಂಗಮ ನೋಟವನ್ನು ನಾವು ಅಂಜನಾದ್ರಿ ಬೆಟ್ಟದಿಂದ ನೋಡಬಹುದು.